ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ಚಾನಲ್. ನಿಮಗೆ ಗೊತ್ತಾ, ಈ ವಿಡಿಯೋದಲ್ಲಿ ನಾನು ನಿಮಗೆ GST ಬಗ್ಗೆ ಹೇಳ್ಕೊಡ್ತೇನೆ. GST ಯಾವ ರೀತಿ ವರ್ಕ್ ಆಗುತ್ತೆ, ಅದಾದಮೇಲೆ ನಿಮಗೆ ಪ್ರೆಸೆಂಟ್ ಇರುವ ಟ್ಯಾಕ್ಸ್ ಸಿಸ್ಟಮ್ಗೆ ಕಂಪೇರ್ ಮಾಡಿದ್ರೆ ಏನೇನು ಬೆನಿಫಿಟ್ಸ್ ಆಗುತ್ತೆ, ಈಗ ಪ್ರೆಸೆಂಟ್ ಇರೋ ಟ್ಯಾಕ್ಸ್ ಯಾವ ರೀತಿ ನೀವು ಕಟ್ತೀರಾ, ಅದಾದಮೇಲೆ ಈಗ GST ಬಂದಾದಮೇಲೆ ಯಾವ ರೀತಿ ಕಟ್ತೀರಾ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಒಂದು ಎಕ್ಸಾಂಪಲ್ ಮೂಲಕ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಇದ್ರ ಬಗ್ಗೆ ತಿಳ್ಕೊಳ್ಳಿ. ಅದಾದಮೇಲೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ತಪ್ಪದೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ನಿಮಗೆ ಇನ್ಫಾರ್ಮೇಷನ್ ನಾನು ಕೊಡ್ತಾ ಹೋಗ್ತೇನೆ. ಎರಡು ಕಂಪೇರ್ ಮಾಡಿಬಿಟ್ಟು ನಿಮಗೆ ಹೇಳ್ತೇನೆ ಯಾವ ರೀತಿ ಅಂತ. ಮೊದಲನೇದಾಗಿ ಪ್ರೆಸೆಂಟ್ ಟ್ಯಾಕ್ಸ್ ಸಿಸ್ಟಮ್ ಅಂತ, ಅದಾದಮೇಲೆ GST ಅಂತಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ. ಇದು ಯಾವುದೇ ರೀತಿಯ ಒಂದು ಪ್ರಾಡಕ್ಟ್ನ ಲಾಂಚ್ ಆಗಬೇಕು ಅಂತಂದರೆ 4 ಜನ ಬರ್ತಾರೆ. ಅದರಲ್ಲಿ ಯಾರ್ಯಾರು ಅಂತಂದರೆ ಒಬ್ಬ ಮ್ಯಾನುಫ್ಯಾಕ್ಚರರ್, ಇನ್ನೊಬ್ಬ ಡಿಸ್ಟ್ರಿಬ್ಯೂಟರ್, ಇನ್ನೊಬ್ಬ ಹೋಲ್ಸೇಲರ್, ಇನ್ನೊಬ್ಬ ರಿಟೇಲರ್. ಸೊ ಮ್ಯಾನುಫ್ಯಾಕ್ಚರರ್ ಏನು ಮಾಡ್ತಾನೆ ಅಂತಂದರೆ, ಅವನದೊಂದು ಇಂಡಸ್ಟ್ರಿ ಇರುತ್ತೆ. ಆ ಇಂಡಸ್ಟ್ರಿಯಲ್ಲಿ ಅವನ ಪ್ರಾಡಕ್ಟ್ನ ತಯಾರು ಮಾಡ್ತಾನೆ. ಸೊ ಈಗ ತಿಳ್ಕೊಳ್ಳಿ, ಒಂದು ಮೊಬೈಲ್ ತಯಾರಿ ಮಾಡ್ತಾನೆ ಅಂತ ಅಂದ್ಕೊಳ್ಳಿ. ಆ ಮೊಬೈಲ್ಗೆ 100 ರೂಪಾಯಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅವನಿಗೆ ಆ 100 ರೂಪಾಯಿಗೆ 100 ರುಪೀಸ್ ಪ್ರಾಫಿಟ್ ಆ್ಯಡ್ ಮಾಡಿಬಿಟ್ಟು 200 ರುಪೀಸ್ ಆಗುತ್ತೆ. ಸೊ ಈಗ 200 ರುಪೀಸ್ಗೆ ಅವನು 10% ಟ್ಯಾಕ್ಸ್ ಅಂದರೆ 20 ರುಪೀಸ್ ಆಗುತ್ತೆ. ಸೊ ಈಗ 10% ಟ್ಯಾಕ್ಸ್ ಕಟ್ತಾನೆ. ಅವನು ಕಟ್ಬಿಟ್ಟು 220ಗೆ ಅವನು ಡಿಸ್ಟ್ರಿಬ್ಯೂಟರ್ಗೆ ಮಾರ್ತಾನೆ. ಸೊ ಟೋಟಲ್ ಈಗ ಮ್ಯಾನುಫ್ಯಾಕ್ಚರರಿಂದ ಡಿಸ್ಟ್ರಿಬ್ಯೂಟರ್ಗೆ ಬಂದಿರೋ ಅಮೌಂಟು 220 ರುಪೀಸ್. ಸೊ 220 ರುಪೀಸ್ಗೆ ಅವನು ಡಿಸ್ಟ್ರಿಬ್ಯೂಟರು ತಗೋತಾನೆ ಮ್ಯಾನುಫ್ಯಾಕ್ಚರರಿಂದ 220 ರುಪೀಸಿಗೆ ತಗೊಂಡು ಈಗ ಅವನು 50% ಪ್ರಾಫಿಟನ್ನು ಅವನಿಗೆ ಆ್ಯಡ್ ಮಾಡ್ಕೋತಾನೆ. ಅವಾಗ ಏನಾಗುತ್ತೆ ಅಂತಂದರೆ 270 ರುಪೀಸ್ ಆಗುತ್ತೆ. ಸೊ ಆ 270 ರುಪೀಸ್ಗೆ ಅವನು 10% ಟ್ಯಾಕ್ಸ್ ಕಟ್ತಾನೆ. 10% ಅಂದರೆ ಎಷ್ಟಾಯಿತು? 27 ಆಯಿತು. ಸೊ ಆ 27ಗೆ 270 ಆಡಿದ್ರೆ ಎಷ್ಟಾಗುತ್ತೆ? 297. ಸೊ ಈ 297ನ ಅವನು ಹೋಲ್ಸೇಲರ್ಗೆ ಮಾರ್ತಾನೆ ಒಂದು ಪ್ರಾಡಕ್ಟ್ನ. ಸೊ ಈಗ ಇವನು ಏನು ಮಾಡ್ತಾನೆ, ಇವನು ಒಂದು 50 ರೂಪಾಯಿ ಪ್ರಾಫಿಟ್ ಆ್ಯಡ್ ಮಾಡಿಕೊಂಡು 347 ಆಗುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ 347ಗೆ 10% ಅಂದರೆ 34.7. ಸೊ ಆ 34.7 ಕಟ್ಬಿಡ್ತಾನೆ. ಕಟ್ಬಿಟ್ಟು ಟೋಟಲ್ ಆಗಿ ರಿಟೇಲರಿಗೆ ಮಾರೋದವನು ಎಷ್ಟಂತಂದರೆ 381. ಸೊ 381.7 ರುಪೀಸ್ಗೆ ಮಾರ್ತಾನೆ ರಿಟೇಲರ್ಗೆ. ಸೊ ಈಗ ರಿಟೇಲರ್ ಏನು ಮಾಡ್ತಾನೆ, ಈಗ ರಿಟೇಲರ್ 381 ರುಪೀಸ್ಗೆ ಅವನು 50 ರುಪೀಸ್ ಪ್ರಾಫಿಟ್ ತಗೊಂಡು, ಸೊ ಈಗ ಟೋಟಲ್ ಆಗಿ 431 ರುಪೀಸ್ ಆಗುತ್ತೆ. ಅವನು ಅದಕ್ಕೆ 10% ಟ್ಯಾಕ್ಸ್ ಕಟ್ತಾನೆ. ಅದರಿಂದ ಏನಾಗುತ್ತೆ? 43.17 ಟ್ಯಾಕ್ಸ್ ಆಗುತ್ತೆ. ಟೋಟಲ್ ಆಗಿ ಕಸ್ಟಮರಿಗೆ ರೀಚ್ ಆಗಬೇಕಾದ್ರೆ ಅದು ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತಂದರೆ 474.87 ಆಗುತ್ತೆ. ಇದೇ ರೀತಿ ಈಗ GSTಯಲ್ಲಿ ಬಂದರೆ, GSTಯಲ್ಲಿ 100 ರುಪೀಸ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಈಗ ಆದರೆ ಈಗ 100 ರುಪೀಸ್ ಪ್ರಾಫಿಟ್ ತಗೋತಾನೆ ಅವನು. ಸೊ ಈಗ 200 ಆಗುತ್ತೆ. ಈ 200ಗೆ ಏನು ಮಾಡ್ತಾನೆ ಅಂತಂದರೆ, ಅವನು 100 ರುಪೀಸ್ ಪ್ರಾಫಿಟ್ ತಗೊಂಡಿದ್ದಾನಲ್ವಾ, ಸೊ ಅದು ಅವನ ಪ್ರಾಫಿಟ್. ಸೊ ಅದಕ್ಕೆ ಏನು ಮಾಡ್ತಾನೆ, ಅವನು 10 ರುಪೀಸ್ ಆಫ್ 100% ಇರುತ್ತೆ, ಅದನ್ನು ಅವನು ಕಟ್ತಾನೆ. ಸೊ ಈಗ 10 ರೂಪಾಯಿ ಟ್ಯಾಕ್ಸ್ ಕಟ್ತಾನೆ. ಅದಾದ ನಂತರ ಅವನು ಸೆಲ್ಲರ್ಗೆ ಕೊಡೋ ಪ್ರೈಸ್ ಎಷ್ಟು? 200. ಇಲ್ಲಿ ನೋಡಿ, ನೀವು ಇದಕ್ಕೂ ಕಂಪೇರ್ ಮಾಡಿ. ಸೊ ಇಲ್ಲಿ 220 ರುಪೀಸ್ ವಿತ್ ಟ್ಯಾಕ್ಸ್ ಆ್ಯಡ್ ಮಾಡಿಬಿಟ್ಟು ಮಾರ್ತಾ ಇದ್ದ. ಈಗ ಇಲ್ಲಿ ಹೆಂಗೆ ಅಂತಂದರೆ, ಟ್ಯಾಕ್ಸ್ ಅವನ ಪ್ರಾಫಿಟಲ್ಲಿ ಅವ್ನು ಕಟ್ಕೊಂಡು ಅವನಿಗೆ 200 ರುಪೀಸ್ ಆಗುತ್ತೆ ಟೋಟಲ್. ಸೊ ಅದನ್ನು ಮಾರ್ತಾನೆ. ಅದೇ ರೀತಿ ಈಗ ಡಿಸ್ಟ್ರಿಬ್ಯೂಟರ್ ಅದೇ ಥರ 50 ರುಪೀಸ್ ಪ್ರಾಫಿಟ್ ಆ್ಯಡ್ ಮಾಡಿಕೊಂಡು 250 ರುಪೀಸ್ ಸೆಲ್ಲಿಂಗ್ ಪ್ರೈಸ್ ಮಾಡಿ, ಈಗ 10% ಆಫ್ 50 ಅಂತಂದರೆ 5 ರುಪೀಸ್. ಸೊ 5 ರುಪೀಸ್ ಅವನು ಟ್ಯಾಕ್ಸ್ ಕಟ್ತಾನೆ, 250ನ ಅವನು ಮಾರ್ತಾನೆ. ಇದೇ ರೀತಿ ಹೋಲ್ಸೇಲರ್ಗೂ ಆಗುತ್ತೆ. ಸೊ ಈಗ ರಿಟೇಲರ್ಗೆ ಬಂದಾಗ ಏನಾಗುತ್ತೆ, ರಿಟೇಲರ್ಗೆ 300 ರುಪೀಸ್. ಇಲ್ಲಿ ಪ್ರೆಸೆಂಟ್ ಸಿಸ್ಟಮಲ್ಲಿ ಕಂಪೇರ್ ಮಾಡಿದ್ರೆ 381 ಆಗುತ್ತೆ, ಇಲ್ಲಿ 300 ಆಗಿದೆ. ಸೊ ಈ ಕಸ್ಟಮರ್ ಪ್ರೈಸ್ ಟೋಟಲ್ ಆಗಿ ಬಂದಾಗ ಏನಾಗುತ್ತೆ, 350 ರುಪೀಸ್ ಅಷ್ಟೇ ಆಗುತ್ತೆ. ಸೊ ಈ ರೀತಿ ಫ್ರೆಂಡ್ಸ್, ಈ ರೀತಿ ಟ್ಯಾಕ್ಸ್ ಡಿಫ್ರೆನ್ಸಿಯೇಷನ್ ಆಗುತ್ತೆ. ಇದರಿಂದ ಕೆಲವೊಂದು ಪ್ರಾಡಕ್ಟ್ಸ್ ಕಡಿಮೆ ಆಗ್ಬೋದು, ಕೆಲವೊಂದು ಪ್ರಾಡಕ್ಟ್ಸ್ ಜಾಸ್ತಿ ಆಗ್ಬೋದು. ಇಷ್ಟೇ ಫ್ರೆಂಡ್ಸ್, ಇದೇ ಡಿಫ್ರೆನ್ಸಿಯೇಷನ್ ಇರೋದು ಪ್ರೆಸೆಂಟ್ ಟ್ಯಾಕ್ಸ್ ಸಿಸ್ಟಮ್ಗೂ ಗೂಡ್ಸ್ GSTಗೂ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಪೇರೆಂಟ್ಸ್ಗೂ ನಿಮ್ಮ